ಸರ್ಕಾರದ ವಿರುದ್ಧ ಮುಂದುವರಿದ ಬಿಜೆಪಿ ಜನಾಕ್ರೋಶ ಯಾತ್ರೆ. ರಾಜ್ಯಾದ್ಯಂತ ಸರ್ಕಾರದ ವೈಫಲ್ಯದ ವಿರುದ್ಧ ಸಿಡಿದೆದ್ದಿದೆ ಬಿಜೆಪಿಯ ಟೀಮ್. ಜನಾಕ್ರೋಶ ಯಾತ್ರೆ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ವಿಜಯೇಂದ್ರ. ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಬಿಜೆಪಿಯ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ. ವರಿಷ್ಠರ ಸೂಚನೆ ಇದ್ರೂ ಕೂಡ ಬಿಜೆಪಿಯ ಒಂದಿಷ್ಟು ಜನ ನಾಯಕರು ಅವ್ರನ್ನ ಸಪರೇಟ್ ಟೀಮ್ ಅಂತಾನೆ ನಾವು ಕರಿಬಹುದು. ಅವರು ತಟಸ್ಥವಾಗಿರುವಂತ ನಿರ್ಧಾರವನ್ನ ತಗೊಂಡಿದ್ದಾರೆ. ಅವರ ಮನ ಪರಿವರ್ತನೆ ಮಾಡ್ತಾರಾ ವಿಜಯೇಂದ್ರ, ಅಥವಾ ಅವರು ಈ ಯಾತ್ರೆಯಲ್ಲಿ ಭಾಗಿಯಾಗ್ತಾರಾ? ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. ರಾಜ್ಯ ಬಿಜೆಪಿಯ ಒಂದಿಷ್ಟು ಜನ ನಾಯಕರು, ಅಗ್ರಗಣ್ಯ ನಾಯಕರು ಅಂತಾನೆ ಅವ್ರನ್ನ ಕನ್ಸಿಡರ್ ಮಾಡಬಹುದು. ಅವರು ಈ ಸಂದರ್ಭದಲ್ಲಿ ಸ್ಪೆಷಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸಿಕೊಂಡಂತಹ ನಾಯಕರು ತಟಸ್ಥವಾಗಿದ್ದಾರೆ. ಏನ್ ಕಾರಣ? ಹಾಗಾದ್ರೆ ಅಟೆಂಡ್ ಆಗ್ತಾರಾ ಈ ಜನಾಕ್ರೋಶ ಯಾತ್ರೆಗೆ? ಏನಾಗುತ್ತೆ? ಸುಮಾರು 16 ದಿನಗಳ ಕಾಲ ನಡೆಯುವಂತಹ ಜನಾಕ್ರೋಶ ಯಾತ್ರೆ ಮೇ 3ರ ತನಕ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ, ಅಂದ್ರೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ಈಗಾಗಲೇ ಜನಾಕ್ರೋಶ ಯಾತ್ರೆಯನ್ನ ಹಳೆ ಮೈಸೂರು ಭಾಗದಿಂದ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಇದರ ಸಂಪೂರ್ಣ ಜವಾಬ್ದಾರಿ ವಿಜೇಂದ್ರ ಅವರು ಹೊತ್ಕೊಂಡ್ರೆ, ಅದಕ್ಕೆ ಸಾಥ್ ನೀಡ್ತಿರುವಂತಹದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಪ್ರತಿಯೊಂದು ಕಡೆನೂ ಕೂಡ ಅವರು ಬಂದು ಒಂದಷ್ಟು ಚಾಲನೆಯಿಂದ ಹಿಡಿದು ಈಗಲೂ ಕೂಡ ಜೊತೆಗೆ ನಿಂತಿರುವಂತದ್ದು. ಆದ್ರೆ ಇಲ್ಲಿ ಗೊಂದಲ ಜೊತೆಗೆ ಕನ್ಫ್ಯೂಸ್ ಇರುವಂತದ್ದು ಏನು ಅಂತಂದ್ರೆ, ನೋಡಿ, ಅವರ ಜೊತೆಗೆ ರಾಜ್ಯದ ಹಿರಿಯ ನಾಯಕರು ಕೂಡ ಹೋಗ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತಿರುವಂತದ್ದು. ನೋಡಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇರ್ಬೋದು, ಅವರು ತಟಸ್ಥ ಟೀಮ್ ಅಲ್ಲಿ ಕೂಡ ಗುರ್ಸ್ಕೊಂಡಿದ್ದಾರೆ. ಹಾಗಾದ್ರೆ ಈ ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ತಟಸ್ಥರಾಗಿರ್ತಾರ, ಅಥವಾ ವಿಜೇಂದ್ರ ಅವರ ಬೆನ್ನೆಲುಬಾಗಿ ನಿಂತು ಅಥವಾ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾಥ್ ಕೊಡ್ತಾರ ಅನ್ನೋದು ಕೂಡ ಒಂದಷ್ಟು ಗೊಂದಲ ಆಗಿರುವಂತದ್ದು. ಯಾಕಂತಂದ್ರೆ ಒಂದು ವಾರಗಳ ಕಾಲ ಈಗಾಗಲೇ ಜನಾಕ್ರೋಶ ಯಾತ್ರೆ ಆರಂಭ ಆಗಿರುವಂತದ್ದು, ಹಳೆ ಮೈಸೂರು ಭಾಗದಿಂದ ಕೂಡ ಆರಂಭ ಆಗಿದೆ. ಆದ್ರೆ ಈ ಇಬ್ಬರು ನಾಯಕರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇವರ ಜೊತೆಗೂ ಕೂಡ ಶೋಭಾ ಕರಂದ್ಲಾಜೆ ಅವರು ಕೂಡ, ಇವರು ಕೂಡ ಎಲ್ಲೊಂದ್ ಕಡೆ ತಟಸ್ಥ ಟೀಮ್ ಅಲ್ಲೂ ಕೂಡ ಗುರ್ಸ್ಕೊಂಡಿದ್ರು. ಹೀಗಾಗಿ ವಿಜೇಂದ್ರ ಅವರ ನಾಯಕತ್ವ, ವಿಜೇಂದ್ರ ಅವರ ನೇತೃತ್ವ ಇರೋದ್ರಿಂದ ಈ ನಾಯಕರು ತಟಸ್ಥರಾಗಿದ್ದಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಈ ಹಿಂದೆ ಕೂಡ ಯತ್ನಾಳ್ ಅವರ ಉಚ್ಚಾಟನೆಗೂ ಮೊದಲು ಎಲ್ಲ ಒಂದ್ ಕಡೆ ಸಖತ್ ಆಕ್ಟಿವ್ ಆಗಿದ್ರು. ರಾಜ್ಯದ ಒಂದಷ್ಟು ಸಮಸ್ಯೆಗಳನ್ನ ಅಥವಾ ರಾಜ್ಯ ಬಿಜೆಪಿಯ ಸಂಘಟನೆಗಳ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಯಾವಾಗ ಯತ್ನಾಳ್ ಅವರ ಉಚ್ಚಾಟನೆ ಆಯ್ತು, ಎಲ್ಲ ಒಂದ್ ಕಡೆ ಅವರು ಕೂಡ ಆಕ್ಟಿವ್ ಆಗಿರುವಂತದ್ದು ಕಡಿಮೆ. ಹೀಗಾಗಿ ಇನ್ನೂ ಕೂಡ ನಡೆಯುವಂತ ಸಾಧ್ಯತೆಗಳಿದೆ. ಅಂದ್ರೆ ಜನಾಕ್ರೋಶ ಇನ್ನೂ ಕೂಡ ಮುಂದುವರಿತಾ ಇರುತ್ತೆ. ಹೀಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅವರು ಭಾಗಿಯಾಗ್ತಾರ ಅನ್ನೋದೇ ಕೂಡ ಒಂದಷ್ಟು ಸ್ಥಳೀಯ ನಾಯಕರ ಪ್ರಶ್ನೆ ಆಗ್ತಿರುವಂತದ್ದು. ಇವ್ರೇನಾದ್ರೂ ಕೂಡ ಭಾಗಿಯಾಗಿದ್ದೇ ಆದಲ್ಲಿ ಅತ್ಯಂತ ಕಿರಿಯ ರಾಜ್ಯಾಧ್ಯಕ್ಷರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ, ಪುನರ್ ಆಯ್ಕೆಯಾಗುವಂತ ಸಾಧ್ಯತೆಗಳಿರುತ್ತೆ. ಎಲ್ಲೊಂದ್ ಕಡೆ ಈ ವಿಚಾರದಲ್ಲಿ ನಾವು ಕೂಡ ತಟಸ್ಥರಾಗಿರೋಣ ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗ್ತಿರುತ್ತೆ. ಹೀಗಾಗಿ ಇಲ್ಲಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆಗೆ ನಿಂತಾಗ ರಾಜ್ಯಾಧ್ಯಕ್ಷರಿಗೆ ಸಪೋರ್ಟ್ ಮಾಡಬೇಕು ಹೊರತಾಗಿ ಪಕ್ಷದ ಒಂದಷ್ಟು ಒಳ ಬೇಗುದೇ ಇದೆಯಲ್ಲ ಅದನ್ನ ಹೊರಗೆ ತರಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಕೂಡ ಅಂತರವನ್ನ ಕಾಯ್ದುಕೊಳ್ಳುವಂತ ಸಾಧ್ಯತೆಗಳಿದೆ. ವಿ ಸೋಮಣ್ಣ ಅವರು ತುಮಕೂರು ಸಂಸದರು, ಅಲ್ಲೂ ಕೂಡ ಈ ಜನಾಕ್ರೋಶ ಯಾತ್ರೆ ಹೋದಾಗ ಅಲ್ಲೂ ಕೂಡ ಭಾಗಿಯಾಗಬಹುದು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಾವೇರಿ ಹಾಗೂ ಗದಗ ಸಂಸದರು, ಅಲ್ಲೂ ಕೂಡ ಈ ಯಾತ್ರೆ ಹೋಗುತ್ತೆ. ಹೀಗಾಗಿ ಅಲ್ಲಾದ್ರೂ ಕೂಡ ಭಾಗವಹಿಸ್ತಾರೆ ಅನ್ನೋದು ಕೂಡ ಪ್ರಶ್ನಾತೀತವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜನಾಕ್ರೋಶ ಯಾತ್ರೆಯ ಜೊತೆಗೆ ವಿಜೇಂದ್ರ ಅವರಿಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.